ಇವತ್ತಿನ ದಿನ ನಮ್ಮ ಕಾಂಗ್ರೆಸ್ ಪಕ್ಷದ ಹಿರಿಯರಾದಂತ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬ್ರು ಅವರಿಗೆ ಇವತ್ತು ದೊಡ್ಡ ಮಟ್ಟದಲ್ಲಿ ಅವಮಾನ ಆಗಿದೆ. ಬಿಜೆಪಿ ಸರ್ಕಾರ ಇವತ್ತು ಹೇಳ್ಬೇಕು ಅಂತಂದ್ರೆ ಮನಸ್ಸಲ್ಲೊಂದು ಹೊರಗಡೆ ಒಂದು ಮಾಡುವಂತ ಕೆಲಸನ ಇವತ್ತು ಸಾಕ್ಷಿ ಸಮೇತ ಪ್ರೂವ್ ಮಾಡ್ಕೊಂಡಿದೆ. ಏಕೆಂತಂದ್ರೆ ನಾವು ಜಾತಿ ಪರ ಅಂತ ಎಲ್ಲೋದ್ರೂ ಕೂಡ ನಿಮ್ಮ ಬಾಯಿಗಳಲ್ಲಿ ನಾವು ಜಾತಿ ಪರ ನಾವು ಕೆಲಸಗಳನ್ನ ಮಾಡ್ತೀವಿ. ನಾವು ಯಾವುದೇ ಮನುಷ್ಯರನ್ನ ಆಗಲಿ ಯಾವುದೇ ಜಾತಿಗಳನ್ನಾಗಲಿ ನಾವು ಭೇದ ಇಲ್ಲದೆ ಕೆಲಸಗಳನ್ನ ಮಾಡ್ಕೊಂಡು ಹೋಗ್ತೀವಿ ಅನ್ನೋದು ನೀವು ವಾಗ್ದಾನವನ್ನ ಸಮಾಜದ ಜನತೆಗೆ ಒಂದು ಸುಳ್ಳು ಸಂದೇಶವನ್ನ ಕೊಡ್ತಾ ಇದ್ವಿ. ಇವತ್ತು ನೀವು ಮಾಡಿರುವಂತ ಕೆಲಸ ದೊಡ್ಡ ಮಟ್ಟದಲ್ಲಿ ಸಾಕ್ಷಿಯಾಗಿ ಇವತ್ತು ನಿಂತಿದೆ. ಏನಿವತ್ತು ನಮ್ಮ ಮಲ್ಲಿಕಾರ್ಜುನ ಸಾಹೇಬ್ರವರಿಗೆ ಬಿಜೆಪಿ ಸರ್ಕಾರ ಅವಮಾನ ಮಾಡಿದೆ. ಎಲ್ಲರಲ್ಲೂ ನಾನು ಕೇಳ್ಕೊತೀನಿ, ಬಿಜೆಪಿ ನಾಯಕರುಗಳು ಕೂಡ ಅವರಿಗೆ ನಾವು ಕ್ಷಮೆಯನ್ನ ಕೇಳಬೇಕು ಅಂತೇಳಿ ಪ್ರತಿಭಟನೆ ಮೂಲಕ ನಾವು ಕೇಳ್ಕೊಂತ ಇದೀವಿ. ನಮ್ಮ ಸಂವಿಧಾನ ಅಂತಂದ ಅಂಬೇಡ್ಕರ್ ಅವರಿಗೂ ಇವತ್ತು ನೀವು ಅವಮಾನಗಳನ್ನ ಮಾಡಿದ್ದೀರಾ. ಯಾಕಂತಂದ್ರೆ ಒಬ್ಬ ಹಿರಿಯಾದ ವ್ಯಕ್ತಿ ಭಾಷಣ ಮಾಡಿದಂತ ಸ್ಥಳದಲ್ಲಿ ನೀವು ಇವತ್ತು ಹೋಮಗಳನ್ನ ಮಾಡಿಸಿ ಹವನಗಳನ್ನ ಮಾಡಿಸಿ ಅದಕ್ಕೆ ಪ್ರೋಕ್ಷಣೆಯನ್ನ ಮಾಡೋ ಮುಖಾಂತರ ಅವರು ದಲಿತರು, ಅವರು ಹಿಂದುಳಿದ ಜನದವರು ಅಂತ ಹೇಳಿ ನೀವು ಪ್ರತಿನಿಧಿಸಿ ಇವತ್ತು ಆ ಜಾತಿ ಭೇದವನ್ನ ನಿಮ್ಮ ಕಣ್ಣು ಮುಂದೆನೆ ಕೂಡ ನಾವು ಮಾಡ್ತಾ ಇದೀವಿ. ನಾವ್ ಯಾವತ್ತು ದಲಿತರ ಪರ ಸರ್ಕಾರ ನಾವು ನಡೆಸೋದಿಲ್ಲ ಅಂತ ಹೇಳಿ ನೀವೇ ಇವತ್ತು ಸಾಕ್ಷಿಯನ್ನ ನಮ್ಗೆ ತೋರ್ಸ್ಕೊಂಡ್ ಕೊಟ್ಟಿದ್ದೀರಾ. ಯಾವತ್ತೂ ಅಷ್ಟೇ ನಮ್ಮ ಕಾಂಗ್ರೆಸ್ ಪಕ್ಷ ಸರ್ಕಾರ ನಾವು ಜನ ವಿರೋಧಿಗಳಾಗೋದಿಲ್ಲ, ಜನ ಸ್ನೇಹಿ ಸರ್ಕಾರವನ್ನ ನಡೆಸ್ತಾ ಇದೀವಿ. ಎಲ್ಲಾ ಜಾತಿಯವರು ನಮ್ಮವರು ಒಂದು ಭಾವನೆಗಳ ಮುಖಾಂತರ ನಾವು ಸರ್ಕಾರವನ್ನ ಇವತ್ತು ನಡೆಸ್ಕೊಂತ ಇದೀವಿ. ಬಿಜೆಪಿ ಸರ್ಕಾರಕ್ಕೆ ನಮ್ಮ ಹೆಣ್ಮಕ್ಳ ಪರವಾಗಿ ಕೂಡ ಒಂದು ಧಿಕ್ಕಾರವನ್ನ ನಾವು ಕೂಗ್ತೇವೆ.